ಉಡುಪಿ ಸರ್ಕಲ್ನಲ್ಲಿ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯಾಚರಿಸ್ತಾ ಇದೆ. ಇದರ ಬೆನ್ನಿಗೆ ಪೊಲೀಸ್ ಇಲಾಖೆ ಇದನ್ನ ಜಿಲ್ಲೆಯ ಇತರ ಕಡೆಗಳಿಗೂ ಕೂಡ ವಿಸ್ತರಿಸಲು ಮುಂದಾಗಿದೆ. ಇನ್ನು ಜಿಲ್ಲೆಯ ಒಟ್ಟು 6 ಕಡೆಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಆಗಲಿಕ್ಕಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಎರಡು 2020-21ರಲ್ಲಿ ಉಡುಪಿ ನಗರ ಭಾಗದ 12 ಕಡೆಗಳಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆಗೆ ಉದ್ದೇಶಿಸಲಾಗಿತ್ತು. ಹಲವು ಕಾರಣಗಳಿಂದ ಆ ಕಾರ್ಯ ಸ್ಥಗಿತವಾಗಿ ಬಳಿಕ ಎಂದಿನಂತೆ ವಾಹನಗಳ ಓಡಾಟ ಆರಂಭವಾಗಿತ್ತು. ಇದೀಗ ಮತ್ತೆ ನಗರದಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆಯಾಗಿದೆ. ಸದ್ಯ ಅದನ್ನು ಈಗ ವಿಸ್ತರಿಸುವ ಕಾರ್ಯ ನಡೆಯುತ್ತಿದೆ. ಈ ಬಾರಿ ಉಡುಪಿಯ 2 ಕಡೆ ಮಾತ್ರವಲ್ಲದೆ ಜಿಲ್ಲೆಯ ಪಡುಬಿದ್ರಿ, ಬ್ರಹ್ಮಾವರ, ಕೋಟ, ಮೂರ್ಕೈ ಮತ್ತು ಕುಂದಾಪುರದಲ್ಲೂ ಹಾಗೂ ಉದ್ಯಾವರ, ಬಲಾಯಿಪಾದೆ ಮತ್ತು ಅಂಬಾಗಿಲು ಜಂಕ್ಷನ್ನಲ್ಲಿ ಸಿಗ್ನಲ್ ಬೀಳಲಿದೆ. ಈಗಾಗಲೇ ಸಿಗ್ನಲ್ ಲೈಟ್ ಹಾಕಲಾಗಿದ್ದು ಕೆಲವೊಂದು ಕಂಬಗಳ ಅಳವಡಿಕೆ ಕಾರ್ಯ ಮಾತ್ರ ಬಾಕಿ ಉಳಿದಿದೆ. ಉದ್ಯಾವರದ ಬಲಯಪಾದೆ ಮತ್ತು ಅಂಬಾಗಿಲು ಬಳಿ ಕ್ರಾಸಿಂಗ್ ಲೈನ್ ಮಾಡುವ ಬಗ್ಗೆ ಈಗಾಗಲೇ ಹೆದ್ದಾರಿ ಇಲಾಖೆಗೆ ಸೂಚನೆ ನೀಡಲಾಗಿದ್ದು ಉಳಿದ ಸ್ಥಳದಲ್ಲಿ ಕೂಡ ಕಾರ್ಯ ಆದಷ್ಟು ವೇಗವಾಗಿ ಸಾಗಲಿದೆ. CCTV ಕ್ಯಾಮರಾಗಳನ್ನು ಆಲ್ರೆಡಿ ಈಗ ಅಂಗಡಿಗಳು, ಮನೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅದರಲ್ಲಿ ಇದ್ದದೆಲ್ಲ ನಾವು ಪೊಲೀಸ್ ಇಲಾಖೆಯಿಂದ ಮ್ಯಾಪಿಂಗ್ ಮಾಡಿ ನಾವು ಅದರದೆಲ್ಲ ಡೇಟಾಬೇಸ್ ಮೇಂಟೈನ್ ಮಾಡ್ತಿದ್ದೀವಿ. ಈಗ ಮುಂದೆ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗಾಗಲೇ ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿರುವುದು, ಅದೇ ರೀತಿ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿರುವಂಥದ್ದು, ಅದೇ ರೀತಿ ನಮ್ಮ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಉದ್ಯಮಿಗಳಿಂದ ಕಾಂಟ್ರಿಬ್ಯೂಷನ್ಸ್ ತೊಗೊಂಡು ಈ 3 ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಡೊನೇಷನ್ಸು ಅದರೊಟ್ಟಿಗೆ ಮುನ್ಸಿಪಾಲಿಟಿಯಲ್ಲಿ ಇರುವಂಥ ಫಂಡ್ಗಳು ಇದನ್ನು ತೊಗೊಂಡು ಉಡುಪಿ ಜಿಲ್ಲೆಯಲ್ಲಿ, ಬರೀ ಸಿಟಿ ಅಂತಲ್ಲ, ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು 250ರಿಂದ 300 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಒಂದು 210 ನಾವು ಮುಂಚೆ ಐಡೆಂಟಿಫೈ ಮಾಡಿದ್ವಿ. ಈಗ ಅಡಿಷ್ನಲ್ ಒಂದು 30ರಿಂದ 40 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಜಂಕ್ಷನ್ಗಳು ಮತ್ತು ಕ್ರೌಡೆಡ್ ಪ್ಲೇಸಸ್ಸು, ಟೂರಿಸಮ್ ಲೊಕೇಶನ್ಸು, ಸಿಟಿ ಏರಿಯಾಗಳು, ಈ ಏರಿಯಾಗಳಿಗೆಲ್ಲ ಈಗ CCTV ಕ್ಯಾಮ್ರಾಗಳು ಅಳವಡಿಸೋಕ್ಕೆ ಟೆಂಡರ್ ಕರೆದಿದ್ದಾರೆ. ಆಲ್ರೆಡಿ ವೆಸ್ಟರ್ನ್ ರೇಂಜ್ IG ಅವರು ಟೆಂಡರ್ ಕರೆದಿದ್ದಾರೆ. ಮತ್ತು ಅದಲ್ಲದೆ ಮುನ್ಸಿಪಾಲಿಟಿ ಕಡೆಯಿಂದದ್ದು ಆಲ್ರೆಡಿ ಲೊಕೇಶನ್ಸ್ ಐಡೆಂಟಿಫೈ ಮಾಡಿ ಅದರದ್ದು ಕೆಲಸ ಶುರು ಆಗಲಿಕ್ಕಿದೆ. ಸೊ ನನ್ನ ಒಂದು ಇದರ ಪ್ರಕಾರ ಈಗ ಕೊಟ್ಟಿರುವಂಥ ವರ್ಕ್ ಆರ್ಡರ್ಗಳು ಮತ್ತು ಟೆಂಡರ್ಗಳು ಕರೆಕ್ಟ್ಲಿ ಟೈಮ್ಲಿ ಕಂಪ್ಲೀಷನ್ ಆಗಿದ್ದರೆ ಮುಂದಿನ ಒಂದು 4ರಿಂದ 5 ತಿಂಗಳ ಒಳಗಡೆ 3-4 ತಿಂಗಳ ಒಳಗಡೆ ಉಡುಪಿ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಪಾಯಿಂಟು CCTV ಕ್ಯಾಮ್ರಾ ಕವರೇಜಲ್ಲಿ ಆಗುತ್ತದೆ ಅಂತ ನನ್ನ ಅನಿಸಿಕೆ. ಆಲ್ರೆಡಿ ಈಗ ಪ್ರೈವೇಟ್ ಸೆಕ್ಟರಿಂದ ನಾವು ಚೇಂಬರ್ ಆಫ್ ಕಾಮರ್ಸಿಂದ ಮಾಡಿರುವಂಥದ್ದು 40 ಜಂಕ್ಷನ್ಗಳಲ್ಲಿ ಆಲ್ರೆಡಿ ಆಗಿದೆ. ಇನ್ನೊಂದು 30 ಜಂಕ್ಷನ್ ಅವರ ಕಾಂಟ್ರಿಬ್ಯೂಷನ್ ಕಡೆಯಿಂದ ನಾವು ಮುಂದುವರಿಸ್ತಾ ಇದ್ದೀವಿ. ಸೊ CCTV ಕವರೇಜ್ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗ್ತಿದೆ. ಒಂದು 3-4 ತಿಂಗಳೊಳಗಡೆ ನಮ್ಮ ಇಡೀ ಜಿಲ್ಲೆಯಲ್ಲಿ ನೆಟ್ವರ್ಕ್ ಆಗಿ ಕವರೇಜ್ ಆಗಿ ಆ ನೆಟ್ವರ್ಕ್ ನಮ್ಮ SP ಆಫೀಸಲ್ಲಿ ವ್ಯೂವಿಂಗ್ ಆಗುವಂಥ ರೀತಿಯಲ್ಲಿ ಕಂಟ್ರೋಲ್ ರೂಮ್ ಸೆಟಪ್ದು ಕೆಲಸನೂ ನಡೀತಾ ಇದೆ. ಉಡುಪಿ ನಗರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದ್ದು ಮಾತ್ರವಲ್ಲ, ಜನರ ಹಿತದೃಷ್ಟಿಯಿಂದ ಹೊಸ ತರಹ ಕ್ಯಾಮೆರಾಗಳು ಎಲ್ಲ ಸರ್ಕಲ್ಗಳಲ್ಲಿಯೂ AI ಕ್ಯಾಮೆರಾ ಅಳವಡಿಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ 5 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 1.5 ಕೋಟಿ ರೂಪಾಯಿಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆಗೆ ಬಿಡುಗಡೆಗೊಳಿಸಿದೆ. ವಾಹನಗಳ ನಂಬರ್ ಪ್ಲೇಟ್ಗಳನ್ನು ಇದು ಸಮರ್ಪಕವಾಗಿ ಪರಿಶೀಲಿಸುವ ಜೊತೆಗೆ ಅತ್ಯಾಧುನಿಕ ಚಿತ್ರಗಳನ್ನು ಒದಗಿಸಲಿದೆ. CCTVಗಳನ್ನು SP ಕಚೇರಿಯಲ್ಲಿ ಮಾನಿಟರಿಂಗ್ ಮಾಡಲು ಸಿದ್ಧತೆ ನಡೆದಿದೆ. ರಸ್ತೆ ಅಪಘಾತ, ಅಪರಾಧಿಗಳು ಪತ್ತೆ ಹಾಗೂ ಸಂಚಾರ ನಿಯಮ ಉಲ್ಲಂಘನೆ ನಿಟ್ಟಿನಲ್ಲಿಯೂ ಇದು ಮಹತ್ತರ ಪಾತ್ರವನ್ನು ವಹಿಸಲಿದೆ. ಉಡುಪಿ ನಗರ ಭಾಗದಲ್ಲಿ ಈ ಹಿಂದೆ ಅಳವಡಿಸಲಾಗಿದ್ದ ಬೃಹತ್ ಗಾತ್ರದ ಟ್ರಾಫಿಕ್ ಸಿಗ್ನಲ್ ಕಂಬಗಳನ್ನು ನಗರದ ಕೆಲವೊಂದು ಕಡೆಗಳಲ್ಲಿ ಕಡಿಮೆಯಾದ ಜಾಗದಲ್ಲಿ ಸಿಗ್ನಲ್ ಕಂಬಗಳ ಅವಶ್ಯಕತೆ ಬಂದಲ್ಲಿ ಅಲ್ಲಿ ನಿಗದಿತ ಸ್ಥಳದಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲಾಗುತ್ತದೆ. ಉಡುಪಿ ಜಿಲ್ಲೆಯಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಗಮ ಮಾಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಸುಮಾರು ಸ್ಟೆಪ್ಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತೇಳಿ ನಾನು ಇವತ್ತು ಮಾತಾಡ್ತಿದ್ದೀನಿ. ಈಗಾಗಲೇ ಕಲ್ಸಂಕ ಜಂಕ್ಷನಲ್ಲಿ ಸಿಗ್ನಲನ್ನು ಅಳವಡಿಸಿ ಅಲ್ಲಿ ಫ್ರೀ ಲೆಫ್ಟ್ದು ಕೆಲಸ ಆಲ್ರೆಡಿ ಮಾನ್ಯ ಶಾಸಕರು ಇನಾಗ್ರೇಷನ್ ಮಾಡಿದ್ದಾರೆ. ಅದರದ್ದು ವರ್ಕು ನಡೀತಾ ಇದೆ. ಸೊ ಕಲ್ಸಂಕ ಜಂಕ್ಷನಲ್ಲಿ ಸಿಗ್ನಲ್ ಬೇಸ್ಡ್ ಟ್ರಾಫಿಕ್ ಸಿಸ್ಟಮ್ ನಡೀತಾ ಇದೆ. ಅದಲ್ಲದೆ ಸಿಂಡಿಕೇಟ್ ಸರ್ಕಲಲ್ಲೂ ಸಹ ಸಿಗ್ನಲ್ ಅಳವಡಿಸಿ ಅದರದ್ದು ಕೆಲಸ ನಡೀತಾ ಇದೆ. ಅದರದ್ದು ವರ್ಕ್ ನಡೀತಾ ಇದೆ. ಅದು ಎಫೆಕ್ಟಿವ್ಲಿ ನಡೀತಾ ಇದೆ. ಇದು 2 ಅಲ್ಲದೆ ಈಗಾಗಲೇ ನಾವು ಬಲಾಯಿಪಾದೆ ಮತ್ತು ಅಂಬಾಗಿಲು 2 ಕಡೆ ಉಡುಪಿ ಸಿಟಿ ಒಳಗಿಂದ ಹೈವೇಗೆ ಹೋಗುವಂಥದ್ದು ಮತ್ತು ಹೈವೇಯಿಂದ ಸಿಟಿ ಒಳಗಡೆಗೆ ಬರುವಂಥ 2 ಎಂಟ್ರಿ ಪಾಯಿಂಟ್ಗಳು ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಈ ಏರಿಯಾಗಳಲ್ಲಿ ಆಗಿದೆ. ಹಾಗಾಗಿ ಆ ಏರಿಯಾದಿಂದ
ಸಿಟಿ ಒಳಗೆ ಬರಲಿಕ್ಕೆ ಅಥವಾ ಈ ಏರಿಯಾದಿಂದ ಸಿಟಿಯಿಂದ ಹೊರಗಡೆ ಹೋಗಲಿಕ್ಕೆ, ಹೈವೇಗೆ ಹೋಗಲಿಕ್ಕೆ ಆ 2 ಕಡೆಯೂ ಟ್ರಾಫಿಕ್ ಸಿಗ್ನಲ್ಗಳು ಈಗ ಒಂದು 60% ಕೆಲಸ ಆಗಿದೆ. ನಮ್ಮ ಅನಿಸಿಕೆ ಪ್ರಕಾರ ಒಂದು 2-3 ವಾರದ ಒಳಗಡೆ ಆ ಕೆಲಸವನ್ನು ಮುಗಿದು ಆ 2 ಸಿಗ್ನಲ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂಥ ಪ್ರಕ್ರಿಯೆ ಮಾಡಲಾಗ್ತದೆ. ಇದೆಲ್ಲ ಉಡುಪಿ ಮುನ್ಸಿಪಾಲಿಟಿ ವತಿಯಿಂದ ಆಗ್ತಾ ಇರುವಂಥ ಕೆಲಸಗಳಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದಲ್ಲದೆ ಅಡಿಷ್ನಲಿ ಟ್ರಾಫಿಕ್ ಸಿಗ್ನಲ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ತುಂಬ ಆಕ್ಸಿಡೆಂಟ್ ಬ್ಲ್ಯಾಕ್ ಸ್ಪಾಟ್ಗಳಾಗಿರುವಂಥ ಪಡುಬಿದ್ರಿ ಜಂಕ್ಷನಲ್ಲಿ, ಅದೇ ರೀತಿ ಆಕಾಶವಾಣಿ ಜಂಕ್ಷನ್ ಬ್ರಹ್ಮವಾರದಲ್ಲಿ, ಅದೇ ರೀತಿ ಕೋಟಾ ಮೂರ್ಕೈ ಅದು ಕೋಟಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಕೊನೆಯದಾಗಿ ಸಂಗಮ್ ಜಂಕ್ಷನ್ ಕುಂದಾಪುರದಲ್ಲಿ, ಈ 4 ಏರಿಯಾಗಳಲ್ಲೂ ನಾವು ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸುವಂಥದ್ದಕ್ಕೆ ಸ್ಟೆಪ್ಸ್ ಮಾಡ್ತಾ ಇದ್ದೀವಿ. ಅದರದ್ದು ಪ್ರಕ್ರಿಯೆ ನಡೀತಾ ಇದೆ. ಅದರ ಬಗ್ಗೆ ಕನ್ಫರ್ಮೇಷನ್ ಮತ್ತು ಕೆಲಸ ಶುರು ಮಾಡುವಾಗ ಮತ್ತೆ ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಈ ನ್ಯಾಷನಲ್ ಹೈವೇಯಲ್ಲಿ ಸ್ಪೆಷಲಿ ಸಿಟಿಗಳು ತಾಗಿ ಇರೋದರಿಂದ ಸುಮಾರು ಆಕ್ಸಿಡೆಂಟ್ಗಳು ಕ್ರಾಸಿಂಗ್ಗಳಲ್ಲಿ ಆಗ್ತಾಯಿದೆ. ಇದು ನಮ್ಮ ಗಮನಕ್ಕೆ ಬಂದಿದ್ದ ಬೇಸಿಸ್ ಮೇಲೆ ಜಿಲ್ಲಾಡಳಿತ ಮಾನ್ಯ DC ಅವರು ಹಾಗೂ ಮುನ್ಸಿಪಲ್ ಅಧ್ಯಕ್ಷರು ಮತ್ತು ಕಮಿಷನರು, ಶಾಸಕರು, ಎಲ್ಲ ಇಲ್ಲಿರುವಂಥ ಶಾಸಕರು ಮತ್ತು ಎಲ್ಲ ಸಾರ್ವಜನಿಕರು, ಪಕ್ಷದ ಮುಖಂಡರವರ ಸಜೆಷನ್ ಮೇಲೆ ನಾವು ಈ ಸ್ಟೆಪ್ಸ್ಗಳನ್ನು ತೊಗೊಳ್ತಾ ಇದ್ದೀವಿ. ನಮ್ಮ ಬೇರೆ ಬೇರೆ ಕಡೆ CCTV ಕ್ಯಾಮ್ರಾಗಳನ್ನು ಅಳವಡಿಸೋಕ್ಕೆ ಬರುವಂಥ ಪ್ರಾಜೆಕ್ಟ್ಗಳಲ್ಲಿ ಮುನ್ಸಿಪಾಲಿಟಿ ಲಿಮಿಟ್ಸಲ್ಲಿ ಎಲ್ಲೆಲ್ಲಿ ಈ ಪ್ರಾಜೆಕ್ಟ್ಗಳಲ್ಲಿ ಕ್ಯಾಮ್ರಾ ಅಳವಡಿಸಲಿಕ್ಕಿದೆ ಆ ಲೊಕೇಶನ್ಗಳಿಗೆ ಈ ಕಂಬಗಳನ್ನು ನಾವು ಶಿಫ್ಟ್ ಮಾಡ್ತೀವಿ ಕ್ಯಾಮ್ರಾಗಳು ಅಳವಡಿಸೋಕ್ಕೆ. ಯಾಕೆಂದರೆ ಅದನ್ನು ವೇಸ್ಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಮತ್ತು ಈಗ ಹಾಕಿರುವಂಥ ಲೊಕೇಶನ್ಗಳಲ್ಲಿ ಅದಕ್ಕೇನು ಪ್ರಯೋಜನವೂ ಇಲ್ಲ. ಸೊ ಅದನ್ನು ನಂಬರ್ ಪ್ಲೇಟ್ ರೀಡರ್ CCTV ಕ್ಯಾಮ್ರಾಗಳು ಅಳವಡಿಸೋಕ್ಕೆ ನಮಗೆ ಪೋಲ್ಸ್ ಬೇಕಾಗ್ತದೆ. ಸೊ ಈ ಪೋಲ್ಸನ್ನು ಅಲ್ಲಿ ಬಳಸ್ತೀವಿ. ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀವಿ, ಜಿಲ್ಲಾಡಳಿತ ಯಾವ ರೀತಿ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದರೆ, ನಾವು ಒಂದು ವ್ಯವಸ್ಥೆ ಮಾಡಿದರೆ ಕೊನೆಯದ ಕನಿಷ್ಠ ಒಂದು 3-4 ವರ್ಷ ಆದರೂ CCTV ಕ್ಯಾಮ್ರಾ ಆಗಲಿ ಮೇಂಟೆನೆನ್ಸು ಆಗಬೇಕು ಅಂತ ರೀತಿಯಲ್ಲಿ ನಾವು ಎಗ್ರಿಮೆಂಟ್ಗಳು ಮಾಡ್ತಾ ಇರುವಂಥದ್ದು. ಅದೇ ರೀತಿ ವರ್ಕ್ ಆರ್ಡರ್ಗಳು ಕೊಡ್ತಾ ಇರುವಂಥದ್ದು. 4 to 5 ಇಯರ್ಸ್ ನಮ್ಮದು ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀವಿ. ಸೊ ಈಗ ಏನು ಎಸ್ಟಾಬ್ಲಿಷ್ ಮಾಡ್ತೀವಿ 1 ವರ್ಷದಲ್ಲಿ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಬರಲ್ಲ. ಹಂಗೆ ಕೆಟ್ಟು ಹೋಗಿದರೆ ಇಮಿಡಿಯೇಟ್ಲಿ ಅದನ್ನು ರಿಪೇರ್ ಮಾಡೋಕ್ಕೆ ನಮ್ಮ ಕಾಂಟ್ರಾಕ್ಟಲ್ಲಿ ಕಂಡೀಷನ್ಸ್ ಇರ್ತದೆ. ಹಾಗಾಗಿ ಒಂದು 4-5 ವರ್ಷ ಮುಂದೆ ಏನೇನು ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಈಗ ಈ ಪ್ರಾಜೆಕ್ಟ್ಗಳನ್ನು ಮುಂದುವರಿಸಿರೋದು. ಹಾಗಾಗಿ 2026ರಲ್ಲಿ ಉಡುಪಿ ನಗರಕ್ಕೆ ಟ್ರಾಫಿಕ್ ಸಿಗ್ನಲ್ ಲೈಟ್ ಅಳವಡಿಕೆಯ ಭಾಗ್ಯ ಸಿಕ್ಕಿದೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೂಡ ನಗರದ ಅಭಿವೃದ್ಧಿಯ ಕಾರ್ಯಕ್ಕೆ ಕೈಜೋಡಿಸಿರುವುದು ಉಡುಪಿ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿದೆ. ಆದಿತ್ಯ ಐತಾಳ್, ಉಡುಪಿ, ದೈಜ್ ವರ್ಲ್ಡ್ 24/7.